ಯಾರೋ ಒಬ್ರು ಮಹಾತ್ಮರು ಹೇಳ್ತಾರೆ, ಮಕ್ಕಳು ಒಂದ್ಸಲ ನಮ್ಮ ಜೀವನಕ್ಕೆ ಬಂದ್ರು ಅಂತಂದ್ರೆ 20 ವರ್ಷಗಳ ಕಮಿಟ್ಮೆಂಟ್ ಅಂತ. ಆ 20 ವರ್ಷ ನಾವು ಒಂದ್ಸಲ ಅವ್ರು ನಮ್ಮ ಜೀವನದಲ್ಲಿ ಬಂದ್ರು ಅಂದಮೇಲೆ ನಮ್ಮದು ಅಷ್ಟೇ ಅಲ್ಲ, ಅವ್ರನ್ನ ಕೂಡ ಸರಿಯಾಗಿ ಬೆಳೆಸೋದು ನಮ್ಮ ಜವಾಬ್ದಾರಿ. ಅದರಲ್ಲಿ ಏನಾದರೂ ತಪ್ಪು ಮಾಡಿದ್ರೆ ನಮ್ಮ ಜೀವನಕ್ಕೊಂದು ಉದ್ದೇಶನೇ ಇಲ್ಲ ಅಂತ ಆಗೋಗ್ಬಿಡುತ್ತೆ. ಅದಕ್ಕೆ ನಮಗೆ ಬೇಕಾಗಿರೋದು ತಾಳ್ಮೆ. ಪೇಷನ್ಸ್ ಇಲ್ಲ ಅಂತಂದರೆ ಭಾಳ ಕಷ್ಟ. ಈಗ ಎಷ್ಟೋ ಜನ ಟಿವಿ ಮುಂದೆ ಹೋಗಿ ಕೂತ್ಕೋತಾರೆ, ಮೊಬೈಲ್ ಹಿಡ್ಕೋತಾರೆ, ಏನ್ ಮಾಡೋದು ಕೇಳೋದೇ ಇಲ್ಲ, ಮೊಬೈಲನ್ನ ಹಿಡಿದ್ರೆ ಬಿಡೋದೇ ಇಲ್ಲ ಅಂತ. ನಾವೆಲ್ಲ ಚಿಕ್ಕವರಿರುವಾಗ ಮೇಡಮ್ ಹೇಳ್ದ ಹಾಗೆ ನಮ್ಗೆ ಅಜ್ಜಿ ಮನೆ, ಯಾರ ಮನೆಗೆ ಫಸ್ಟ್ ಹೋಗೋದು ಅಂತ, ಅತ್ತೆ ಮನೆಗೆ ಹೋಗೋದಾ, ಮಾವನ ಮನೆಗೆ ಹೋಗೋದಾ, ಅಜ್ಜನ ಮನೆಗೆ ಹೋಗೋದಾ ಅಂತ. ಅವ್ರು ಫಸ್ಟ್ ಬರ್ತಾರ, ನಾವು ಫಸ್ಟ್ ಹೋಗ್ತೀವ ಅಂತ. ಬಟ್ ಈಗಿನ ಕಾಲದಲ್ಲಿ ಬಹಳಷ್ಟು ಬದಲಾಗಿದೆ. ಯಾಕಂದ್ರೆ ಮನೇಲಿ ಇರೋದು ಅಪ್ಪ ಅಮ್ಮ, ಹೆಚ್ಚಿನ ಮನೆಗಳಲ್ಲಿ ಅಜ್ಜ ಅಜ್ಜಿ ಊರಲ್ಲಿರ್ತಾರೆ, ಇಲ್ಲ ಬೇರೆ ಊರಿಗೆ ಅಪರೂಪಕ್ಕೆ ಹೋಗುವಂಥದ್ದು, ಮನೇಲಿ ಮಕ್ಕಳನ್ನ ನೋಡ್ಕೊಳ್ಳೋದಕ್ಕೆ ಯಾರಾದರೂ ಇರಬೇಕು ಅನ್ನುವಂಥದ್ದು, ವರ್ಕಿಂಗ್ ಪೇರೆಂಟ್ಸ್. ಈ ಎಲ್ಲ ಚಾಲೆಂಜಸ್ ನಡುವೆ ಕೂಡ ನಾವು ಮಕ್ಕಳನ್ನ ಚೆನ್ನಾಗಿ ಬೆಳೆಸಲೇಬೇಕು.